ರೊಮ್ಯಾಂಟಿಕ್ ಮಿಸ್ಟ್ರಿ ಥ್ರಿಲ್ಲರ್. ಓಕೆ, ಈ ಮೂರು ಎಲಿಮೆಂಟ್ಸು ಇದೆ ಅದರಲ್ಲಿ. ಯುನೋ ಲವ್ ಇಸ್ ದ ಥ್ರೆಡ್, ಕಾಮನ್ ಥ್ರೆಡ್ ಹೋಗ್ತಾ ಇರುತ್ತೆ. ಇಲ್ಲ ಐಟಮ್ ಸಾಂಗ್ ಇಲ್ಲ, ಮಾಸ್ ಸಾಂಗ್ ಇಲ್ಲ. ಅದಿದ್ರೆ ಏನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಾನು ಹೇಳ್ತಿರೋದು ಏನಂದರೆ ಎವ್ರಿ ಸಿಂಗಲ್ ಸಾಂಗ್ ಇದರಲ್ಲಿ ಇಟ್ಸ್ ಅ ಮೆಲಡಿ ಸಾಂಗ್. ಕರಿಯರ್ 2 ಆದಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ಪ್ಲ್ಯಾನ್ ಮಾಡ್ಬೇಕಾದ್ರೆ ನನಗೆ ಒಂದು ಸರಿ ಇದೊಂದು ಲೈನು ಅವಾಗವಾಗ ಕಾಡ್ತಾ ಇತ್ತು. ನಾನು ಕತೆ ಕಾಡ್ಬಿಟ್ರೆ ಸಿನಿಮಾನ ಒಂಚೂರು ಚಿಕ್ಕ ಪುಟ್ಟ ಎಡ್ವರ್ಟ್ ಆಗಿಬಿಟ್ರು ಕೂಡ ಬಟ್ ಸಿನಿಮಾಗೆ ತೂಗಿಸುತ್ತೆ ಕತೆ. ಸೊ ಆ ಒಂದು ಸ್ಪೆಷಾಲಿಟಿ ಈ ಕತೆಗಿದೆ. ಎಲ್ಲರೂ ನನಗೆ ಫೋನ್ ಮಾಡಿ, ಗುರು ಏನು ಗುರು ಕತೆ ಇದು, ಅಷ್ಟು ಚೆನ್ನಾಗಿ ಇಬ್ರು ಲವ್ ಮಾಡಿ ಕೊನೆಗೆ ಇಬ್ಬರು ಜಗಳ ಆಡ್ತಾ ಇದ್ದಾರೆ. ನನಗೆ ಟ್ರೇಲರ್ ನೋಡಿದಾರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿದೆ ಟ್ರೇಲರು. ಇಟ್ ಈಸ್ ನಾಟ್ ರನ್ ಆಫ್ ದ ಮಿಲ್ ಟ್ರೇಲರ್, ಏನೋ ಸ್ವಲ್ಪ ಡಿಫ್ರೆಂಟ್, ಅದೇನೋ ಇನ್ನು ಕ್ಯೂರಿಯಾಸಿಟಿ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಫೆಬ್ರವರಿ 9ಕ್ಕೆ ರಾಜ್ಯಾದ್ಯಂತ ಪ್ರಣಯಂ ಸಿನಿಮಾ ರಿಲೀಸ್ ಆಗ್ತದೆ. ಪ್ರಣಯಂ ಸಿನಿಮಾಗೆ ಕತೆ ಕೊಟ್ಟವರು ನಿರ್ಮಾಪಕರೇ. ಸಾಮಾನ್ಯವಾಗಿ ಒಂದು ಸಿನಿಮಾಗೆ ಕತೆ ಕೊಡಬೇಕು ಅಂದರೆ ಆ ವ್ಯಕ್ತಿಗೆ, ಆ ರೈಟ್ರಿಗೆ ಕತೆ ಮೇಲೆ ಗ್ರಿಪ್ ಇರಬೇಕು, ಜೊತೆಗೆ ಸಿನಿಮಾಗಳನ್ನು ಮಾಡೋಂಥ ಅನುಭವ ಇರಬೇಕು. ಆ ಎಲ್ಲ ಅನುಭವಗಳು ನಮ್ಮ ಪ್ರಣಯಂ ಚಿತ್ರದ ನಿರ್ಮಾಪಕರಾದ ಪರಮೇಶ್ವರ್ಲಿದೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮನೋಮೂರ್ತಿ ಸರ್, ನಿಮ್ಮ ಬಗ್ಗೆ ದೇರ್ ಇಸ್ ನೋ ಇಂಟ್ರೊಡಕ್ಷನ್. ಒನ್ ಆಫ್ ದ ಫೈನೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್. ಥ್ಯಾಂಕ್ ಯು ಸೋ ಮಚ್ ಸರ್, ಕನ್ನಡ ಪಿಕ್ಚರ್ಗೆ ಸ್ವಾಗತ. ಯೂಶಲಿ ಮನೋಮೂರ್ತಿ ಸರ್ ಅಂದ ತಕ್ಷಣ ಒಂದು ಥರದ ಫೀಲಿಂಗ್ ಬಂದುಬಿಡುತ್ತೆ, ಗುರು ಈ ಥರ ಸಿನಿಮಾಗೆ ಇವ್ರು ಬೇಕು ಅಂತ. ಬಟ್ ಪ್ರಣಯಮ್ಗೆ ನನಗೆ ರಿಯಲಿ ಐ ಆಮ್ ವೆರಿ ಕ್ಯೂರಿಯಸ್ ಸರ್, ಪ್ರಣಯಮ್ಗೆ ಹೆಂಗೆ ಅಂತ. ಆ್ಯಕ್ಚುಲಿ ನೀವು ಪ್ರಣಯಂ ಇನ್ನು ಮೂವಿ ಇದೆಯಲ್ಲ, ಅಫ್ಕೋರ್ಸ್ ಇದ್ರ ಸಮ್ ಆ್ಯಕ್ಷನ್ ಇದೆ, ಬಟ್ ಅದು ಬೇಸಿಕಲಿ ಅದು ರೊಮ್ಯಾಂಟಿಕ್ ಮಿಸ್ಟ್ರಿ ಥ್ರಿಲ್ಲರ್. ಓಕೆ, ಈ ಮೂರು ಎಲಿಮೆಂಟ್ಸು ಇದೆ ಅದರಲ್ಲಿ. ಯುನೋ ಲವ್ ಇಸ್ ದ ಥ್ರೆಡ್, ಕಾಮನ್ ಥ್ರೆಡ್ ಹೋಗ್ತಾ ಇರುತ್ತೆ, ಬಟ್ ಒಂದು ಮಿಸ್ಟ್ರಿ ಇದೆ, ಒಂದು ಥ್ರಿಲ್ಲರ್ ಇದೆ. ಅದಕ್ಕೆ ನೀವು ಸಾಂಗ್ಸನ್ನ ನೀವು ಹೇಳಿದ ಥರ ಏನೋ ಬೇರೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ, ಬಟ್ ಇಲ್ಲ. ಈಗ ಪರಮೇಶ್ ಅವ್ರು ಬಂದಾಗ ನನಗೆ ಅವ್ರು ಬಂದಿದ್ದು ಯಾಕೆ ಅಂದರೆ ಅವ್ರಿಗೆ ನನ್ನ ಥರ ಮೆಲಡಿ ಸಾಂಗ್ಸೇ ಬೇಕು. ಇದರಲ್ಲಿ ಎಲ್ಲ ಸಾಂಗ್ಸೂ ಮೆಲಡಿ ಸಾಂಗ್ಸ್. ಇದರಲ್ಲಿ ಒಂದೂ ಇನ್ನು ಆ ಕಡೆ ಈ ಕಡೆ ಇರೋ ಥರ ಸಾಂಗ್ಸ್ ಇಲ್ಲ, ಐಟಮ್ ಸಾಂಗ್ ಇಲ್ಲ, ಮಾಸ್ ಸಾಂಗ್ ಇಲ್ಲ. ಅದಿದ್ರೆ ಏನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಾನು ಹೇಳ್ತಿರೋದು ಏನಂದರೆ ಎವ್ರಿ ಸಿಂಗಲ್ ಸಾಂಗ್ ಇದರಲ್ಲಿ ಇಟ್ಸ್ ಅ ಮೆಲಡಿ ಸಾಂಗ್. ಸೊ ಮೂವಿನಲ್ಲಿ ಅದು ಚೆನ್ನಾಗಿ ವರ್ಕ್ ಆಗ್ತಿದೆ, ಯಾಕೆಂದರೆ ಅದು ಕಾಂಟ್ಯಾಕ್ಸ್ಟ್ ಇರೋದೇ ಹಾಗೆ. ತುಂಬ ಹೇಳೋಕ್ಕಾಗಲ್ಲ, ಆಮೇಲೆ ಸ್ಟೋರಿ ಹೇಳ್ಬಿಡುತ್ತೆ. ಆ ಸ್ಟೋರಿನೇ ಸ್ವಲ್ಪ ಟ್ವಿಸ್ಟ್ ಇದೆ ಇದರಲ್ಲಿ. ಆ್ಯಂಡ್ ಪರಮೇಶ್ವರ್ ಬಗ್ಗೆ ನನಗೊಂದು ಕ್ಯೂರಿಯಾಸಿಟಿ ಅಂದರೆ, ಯೂಶಲಿ ಯಾವುದೇ ಒಬ್ಬ ಡೈರೆಕ್ಟ್ರು ಒಂದು ಸಿನಿಮಾ ಮಾಡ್ತೀವಿ ಅಂತಂದಾಗ ತನ್ನ ಕತೆ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಬರ್ತಾನೆ. ಬಟ್ ನಿಮಗಿರುವಂತಹ ಎಕ್ಸ್ಪೀರಿಯೆನ್ಸು ಪ್ರಣಯಮ್ಗೆ ಈ ಕತೆ ಸೂಟ್ ಆಗುತ್ತೆ, ಇದೇ ಕತೆ ಪ್ರಣಯಮ್ ಆಗಬೇಕು, ಈ ಒಂದು ಥಾಟ್ ಬಂದಿದ್ದು ಯಾಕೆ ಸರ್? ಆ್ಯಕ್ಚುಲಿ ನಾನು ಕರಿಯರ್ 2 ಆದಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ಪ್ಲ್ಯಾನ್ ಮಾಡ್ಬೇಕಾದ್ರೆ ನನಗೆ ಒಂದು ಸರಿ ಇದೊಂದು ಲೈನು ಅವಾಗವಾಗ ಕಾಡ್ತಾ ಇತ್ತು ನನಗೆ. ಈ ಲೈನೇ ನನಗೆ ಹಿಂಗೆ ಕಾಡ್ತಿದೆಯಲ್ಲ, ಇದನ್ನು ಫಿಲಿಮ್ ಮಾಡೋದು ಇನ್ನು ಯಾವ ಲೆವೆಲಿಗೆ ಕಾಡ್ಬೋದು ಜನಗಳಿಗೆ ಇದು. ಸೊ ಎಷ್ಟು ಆ್ಯಪ್ಟಾಗಿರುತ್ತೆ ಅಂದರೆ ಜನಗಳಿಗಿದು, ಅಷ್ಟು ನನಗೆ ಕಾಡ್ತಿರ್ತ ಕತೆ. ಇದನ್ನೇ ಮಾಡೇ ಬಿಡೋಣ ಸಿನಿಮಾ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಆ ಕತೆನೇ, ಆ ಲೈನೇ ಹಂಗೆ ಕಾಡ್ತಿರ್ಬೇಕಾರೆ ಇನ್ನು ಸಿನಿಮಾ ಹೆಂಗೆ ಯಾವ ರೇಂಜಿಗೆ ಕಾಡ್ಬೋದಲ್ವಾ? ಸೊ ಆ ಥರ ಕಾಡೋದೇನಾದ್ರು ಒಂದು ಕತೆ ಇದ್ದರೆ ತಾನೇ ಸಿನಿಮಾ ಮಾಡೋಕ್ಕಾಗೋದು. ಸೊ ನಾವೇನೋ ಒಂದು ಕತೆ ಮಾಡಿ ಹೋಗ್ತೀವಿ, ಸಿನಿಮಾ ಮಾಡ್ಬಿಡ್ತೀವಿ ಅಂತ ಹೋದರೆ ಅದು ಒಂದು ಕಂಟೆಂಟ್ ಇಟ್ಕೊಂಡು ಗೆಲ್ಲಬೇಕು ಅನ್ನೋ ಹುಮ್ಮಸ್ಸು ಇಟ್ಕೊಂಡು ಮಾಡೋಕ್ಕಾಗಲ್ಲ. ಕತೆನೇ ಕಾಡಬೇಕು. ಕತೆ ಕಾಡ್ದಷ್ಟು ಸಿನಿಮಾ ಚೆನ್ನಾಗಿ ಬರುತ್ತೆ. ಸೊ ಕತೆ ಕಾಡ್ಬಿಟ್ರೆ ಸಿನಿಮಾನ ಒಂಚೂರು ಚಿಕ್ಕ ಪುಟ್ಟ ಎಡ್ವರ್ಟ್ ಆಗಿಬಿಟ್ರು ಕೂಡ ಬಟ್ ಸಿನಿಮಾಗೆ ತೂಗಿಸುತ್ತೆ ಕತೆ. ಸೊ ಆ ಒಂದು ಸ್ಪೆಷಾಲಿಟಿ ಈ ಕತೆಗಿದೆ. ಸೊ ಈ ಕತೆ ನನಗೆ ಫ್ಲ್ಯಾಶ್ ಆದಾಗಲೇ ಅನಿಸಿತ್ತಿದ್ದು ಇದು ವರ್ಕ್ ಆಗುತ್ತೆ, ಒಂದು ಮಾತಾಡ್ತಾರೆ ಅಂತ. ಈಗ ನೋಡಿ, ಟ್ರೈಲರ್ ಬಿಟ್ಟಿದ್ದೀವಿ, ಸಾಂಗ್ ಬಿಟ್ಟಿದ್ದೀವಿ, ಎಲ್ಲೋದ್ರೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಏನೋ ಸಮಥಿಂಗ್ ಫ್ರೆಶ್ ಆಗಿದೆ, ಇದರಲ್ಲಿ ಏನೋ ಸಮಥಿಂಗ್ ಇದೆ. ಎಲ್ಲರೂ ನನಗೆ ಫೋನ್ ಮಾಡಿ, ಗುರು ಏನು ಗುರು ಕತೆ ಇದು, ಅಷ್ಟು ಚೆನ್ನಾಗಿ ಇಬ್ರು ಲವ್ ಮಾಡಿ ಕೊನೆಗೆ ಇಬ್ಬರು ಜಗಳ ಆಡ್ತಾ ಇದ್ದಾರೆ, ಕಿತ್ತಾಡ್ತಾ ಇದ್ದಾರೆ, ಬಟ್ ಅಷ್ಟು ರೊಮ್ಯಾಂಟಿಕ್ ಆಗಿದೆ. ಒಂದೊಂದು ಫ್ರೇಮೂ ಮಾತಾಡೋ ಥರ ಇದೆ, ನೋಡಬೇಕು ಅನ್ಸುತ್ತೆ. ಸಾಂಗ್ನ ರಿಪೀಟ್ ಮಾಡಿ ನೋಡ್ತಾನೆ ಇದ್ದಾರೆ. ಅದ್ಲಾಗಿ 2-3 ಡೇಸ್ ಆಯಿತು ಸಾಂಗ್ ರಿಲೀಸ್ ಮಾಡಿ. ಅದನ್ನು ನಿಜವಾಗ್ಲೂ ಎಂಜಾಯ್ ಮಾಡೋದು ನೋಡಿದ್ರೆ ನಾನು ಅಂದ್ಕೊಂಡಿದ್ದು ಸರಿ ಅನಿಸ್ತಾ ಇದೆ. ಆ್ಯಂಡ್ ಮನೋಮೂರ್ತಿ ಸರ್ ಬಗ್ಗೆ, ನಿಮ್ಮ ಬಗ್ಗೆ ಸರ್ ಹೇಳೋದಾದರೆ, ಯೂಶಲಿ ತುಂಬ ಜನ ನಿಮ್ಮನ್ನು ಪ್ರೀತಿಸುವಂತಹ, ನಿಮ್ಮನ್ನು ಫಾಲೋ ಮಾಡುವಂಥ ಆಡಿಯನ್ಸ್ಗಳು ಮನೋಮೂರ್ತಿ ಸರ್ ಈ ಥರ ಸಿನಿಮಾಗಳು ಮಾಡಬೇಕು ಅನ್ನುವಂತಹ ಪಾಯಿಂಟಲ್ಲೇ ಎಕ್ಸಾಕ್ಟ್ಲಿ ಪ್ರಣಯಂ ಮೂಲಕ ಬರ್ತೀರಿ, ಗಜರಾಮ್ ಮೂಲಕ ಬರ್ತೀರಿ. ಪ್ರಣಯಂ ತುಂಬ ಸೌಂಡ್ ಮಾಡ್ತಾಯಿದೆ, ಆನೆಸ್ಟ್ಲಿ ಸ್ಪೀಕಿಂಗ್. ಐ ಆಮ್ ಗ್ಲ್ಯಾಡ್, ಯಾಕೆಂದರೆ ಆ ಮೂವಿನೂ ಹಾಗೆ ಇದೆ. ಬಟ್ ಟ್ರೇಲರ್ ನೋಡಿದರೆ, ನನಗೆ ಟ್ರೇಲರ್ ನೋಡಿದಾರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿದೆ ಟ್ರೇಲರು. ಇಟ್ ಈಸ್ ನಾಟ್ ರನ್ ಆಫ್ ದ ಮಿಲ್ ಟ್ರೇಲರ್,
ಏನೋ ಸ್ವಲ್ಪ ಡಿಫ್ರೆಂಟ್, ಅದೇನೋ ಇನ್ನು ಕ್ಯೂರಿಯಾಸಿಟಿ ಇನ್ನು ಬಿಲ್ಡಪ್ ಮಾಡುತ್ತೆ ಇನ್ನು ಆಡಿಯನ್ಸಲ್ಲಿ, ಆ್ಯಂಡ್ ದಟ್ ಶುಡ್ ಬಿ ಪರ್ಪಸ್ ಆಫ್ ಟ್ರೈಲರ್. ಆ್ಯಂಡ್ ನಿಜವಾಗ್ಲೂ ಟ್ರೈಲರ್ ಹೆಂಗೆ ಕ್ಯೂರಿಯಾಸಿಟಿ ರೇಸ್ ಮಾಡ್ತಿದೆಯೋ ಮೂವಿನೂ ಹಾಗೇ ಹೋಗುತ್ತೆ. ಥ್ರೂ ಔಟ್ ದ ಮೂವಿ ನಿಮ್ಗೆ ಕ್ಯೂರಿಯಾಸಿಟಿ ಇರುತ್ತೆ, ಇದು ಏನಾಗ್ತಿದೆ, ಏನೋ ಸ್ವಲ್ಪ ಡಿಫ್ರೆಂಟ್ ಆಗ್ತಾಯಿದೆ ಇದು. ಇಟ್ ಈಸ್ ನಾಟ್ ವಾಟ್ ಇಟ್ ಸೀಮ್ಸ್. ಅಲ್ಲಿ ಏನಿದೆಯೋ, ಅಲ್ಲಿ ಸ್ಕ್ರೀನ್ ಮೇಲೆ ಏನು ಕಾಣ್ತಿದೆಯೋ ನಿಮಗೆ, ಅದಲ್ಲ ಅದು. ಇನ್ನೇನೋ ಇದೆ, ಸಮಥಿಂಗ್ ಎಲ್ಸ್ ಇಸ್ ಹ್ಯಾಪನಿಂಗ್ ಅಂತ ಅದೇನೇ ಮಿಸ್ಟ್ರಿ ಪೋರ್ಷನ್ ಹೋಗೋದು. ಆ್ಯಂಡ್ ಥ್ರಿಲ್ಲರ್ ಅಲ್ಲಿ ಇಲ್ಲಿ ಸ್ವಲ್ಪ ಬರ್ತಾ ಇರುತ್ತೆ, ಎಂಡಲ್ಲಿ ಕ್ಲೈಮ್ಯಾಕ್ಸಲ್ಲಿ ತುಂಬ ಬರುತ್ತೆ. ಆಲ್ ದಿಸ್ ಇಸ್ ಬಿಕಾಸ್ ಆಫ್ ದ ರೊಮ್ಯಾನ್ಸ್. ಅದಕ್ಕೆ ಕಾರಣ ಇರೋದು ಲವ್. ಕಾರಣ ಇರೋದು ಲವ್ ಈಸ್ ದ ಬ್ಯಾಕ್ ಡ್ರಾಪ್ ಆಫ್ ದಿಸ್, ಆ್ಯಂಡ್ ಇದೆಲ್ಲ ಆಗೋದು ಅದಕ್ಕೋಸ್ಕರ. ಆ್ಯಂಡ್ ಸ್ಪೆಷಲಿ ಮನೋಮೂರ್ತಿ ಸರ್ ಇದೆಲ್ಲವೂ ಬೇಗ ಕನೆಕ್ಟ್ ಆಗೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಅಂದರೆ, ಪ್ರೀತಿಗೆ ಹೇಗೆ ಸಾವಿಲ್ವೋ ಹಾಗೆ ಪ್ರೀತಿಗೆ ವಯಸ್ಸಿಲ್ಲ, ಸಂಗೀತಕ್ಕೆ ವಯಸ್ಸಿಲ್ಲ, ಮನೋಮೂರ್ತಿಯವರಿಗೂ ವಯಸ್ಸು. I am still like I was in college. ಸರ್ ಇನ್ನು ಟೀನೇಜ್ ಅವ್ರ ಥಾಟ್ಸ್ ಅವ್ರ ಮ್ಯೂಸಿಕ್ ಸೆನ್ಸು, ಅವರಲ್ಲಿ ಬರೋ ಟ್ಯೂನ್ಸು, ಅವ್ರಿಗಿರೋ ಇದನ್ನ ನೋಡಿದ್ರೆ ನನಗೆ ನಿಜವಾಗ್ಲೂ ಅವ್ರು ಇನ್ನೂ ಟೀನೇಜು. ಯಾಕೆ ಅಂದರೆ ಈ ಫಿಲಿಮ್ ರೆಡಿ ಆದಮೇಲೆ ಅದನ್ನು RR ಮಾಡಿದ್ದಾರೆ ರೆಕಾರ್ಡಿಂಗು. ಅದು ನಿಜವಾಗ್ಲೂ ವಂಡರ್ಫುಲ್. ಅದೊಂದು ಕಾವ್ಯಾತ್ಮಕವಾಗಿದೆ. ಅದು ಬರೀ ಸುಮ್ಮನೆ ಸಿನಿಮಾಗೆ ಏನೋ ಡ್ರಮ್ಸ್ ಇಟ್ಕೊಂಡು, ಪಿಯಾನೋ ಇಟ್ಕೊಂಡು, ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಮಾಡಿರೋವಂಥದ್ದೆಲ್ಲ ಒಂದು ಕಾವ್ಯನೇ ಸೃಷ್ಟಿ ಮಾಡಿದ್ದಾರೆ. ಸೊ ಆ ಕಾವ್ಯ ಈ ಟೈಮಲ್ಲೂ ಮಾಡಿದಾರಲ್ಲ, ಅದನ್ನು ನೋಡಿದ್ರೆ ನನಗೆ ಸರ್ಗೆ ಇನ್ನೂ ನಿಜವಾಗ್ಲೂ ಟೀನೇಜ್ ಅನಿಸುತ್ತೆ. ಹೌದು, ಇದರಲ್ಲಿ ರೆಕಾರ್ಡಿಂಗ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್. ಯಾಕೆಂದರೆ ಅದು ನಾನು ತುಂಬ ಟೈಮ್ ತೊಗೊಂಡೆ ಇದಕ್ಕೆ. ಆ್ಯಂಡ್ ಪರಮೇಶ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ನನಗೆ ಇನ್ನೂ ಟೈಮ್ ಕೊಡಿ ಅಂತ. ನಾನು ಒಂದು ಲೆವೆಲ್ ಆಲ್ರೆಡಿ ಎಲ್ಲ ನಾವು ಫಿನಿಷ್ ಮಾಡಿದ್ವಿ, ಬಟ್ ನಾನು ನೋಡ್ತಾ ಎಷ್ಟೋ ಸಲ 1000 ಸಲ ನೋಡಿರ್ಬೇಕು, ನಂಗೆ ಅದೇನೋ ಸ್ಯಾಟಿಸ್ಫ್ಯಾಕ್ಷನ್ನೇ ಬರ್ತಾ ಇರಲಿಲ್ಲ. ಯಾಕೆಂದರೆ ಅದು ವಿಜುವಲ್ಸ್ ಅಲ್ಲಿ ಏನಾಗ್ತಿದೆಯೋ, ಇದು RR ವಾಸ್ ನಾಟ್ ಇಟ್ ವಾಸ್ ನಾಟ್ ಮ್ಯಾಚಿಂಗ್ ಇಟ್ ಎಕ್ಸಾಕ್ಟ್ಲಿ. ಸೊ ನಾನು ಎಲ್ಲ ರೀಡೂ ಮಾಡ್ಕೊಂಬಂದೆ. ನನಗೆ ಟೈಮ್ ಕೊಟ್ಟರು ಪರಮೇಶ್ ಅವರು. ಹಿ ಸೆಡ್ ನೀವು ಟೈಮ್ ತೊಗೊಂಡು ಮಾಡಿ ಅಂತ. ಸೊ ಕಂಪ್ಲೀಟ್ ನೌ ಐ ಆಮ್ ವೆರಿ ಹ್ಯಾಪಿ, ಈಸ್ ವೆರಿ ಹ್ಯಾಪಿ, ಎವ್ರಿಬಡಿ ಈಸ್ ವೆರಿ ಹ್ಯಾಪಿ. ಪರಮೇಶ್ವರ್ ಅವರು ಕೊಟ್ಟ ಕತೆಗೆ ಆದಂತಹ ಸಿನಿಮಾಗೆ ಮ್ಯೂಸಿಕ್ಕು ದೊಡ್ಡ ಮಟ್ಟದ ಪ್ಲಸ್ ಆಗಿದೆ ಹಾಗಾದ್ರೆ. ಹೌದು ಸರ್, ಡೆಫಿನೆಟಾಗಿ. ಏಕೆಂದರೆ ಒಂದು ಸಿನಿಮಾಗೆ ಮ್ಯೂಸಿಕ್ ಬ್ಯಾಕ್ ಬೋನ್, ಆಮೇಲೆ ಒಂದು ಸಿಗ್ನೇಚರು. ಸಿನಿಮಾ ಈಗ ಪ್ರಣಯಮ್ ಅಂತ ಈಗ ಮಾತಾಡ್ತಿರೋದೇ ನಮ್ಮ ಸಾಂಗ್ಗಳಿಂದನೇ. ನಾವು ಬಿಡೋದೇ ಫಸ್ಟು ಒಂದು ಟೀಸರು ಸಾಂಗ್ ಬಿಡ್ತೀವಿ. ಸಾಂಗ್ ಮಾತಾಡಿದ್ರೇ ಸಿನಿಮಾಲಿ ಏನೋ ಇದೆ ಅನ್ನೋದು. ಬಟ್ ಆದರೆ ಈ ಕತೆಗೆ ಇನ್ನೊಂದು ಏನಂದರೆ ಮ್ಯೂಸಿಕ್ ಕಂಪಲ್ಸರಿ, ಅದೊಂದು ರೊಮ್ಯಾಂಟಿಕ್ಕಾಗೇ ಬೇಕಿತ್ತು. ಸೊ ಆ ಮೆಲೋಡಿನೇ ಬೇಕಿತ್ತು. ಆ ಮೆಲೋಡಿ ಕಿಂಗ್ ಅವರಿಂದನೇ ಮಾತ್ರ ಸಾಧ್ಯ ಆಗಿದೆ, ಮೆಲೋಡಿ ಮಾಸ್ಟರ್. ಬಟ್ ಅಂದರೆ ಪ್ರತಿ ಸಲಿನೂ ನಾನು ಯಾವುದೇ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡುವಾಗ ತುಂಬ ಗೌರವದಿಂದ ಕೇಳ್ತೀನಿ. ಬಟ್ ಮನೋಮೂರ್ತಿ ಸರ್ ಯಾಕೆ ಟ್ರ್ಯಾಕಲ್ಲಿ ಇರ್ತಾರೆ ಅಂದರೆ, ಗುನುಗುವಂತಹ ಹಾಡುಗಳನ್ನು ಕೊಟ್ಟಂತಹ ದಿಗ್ಗಜರ ಸಾಲಲ್ಲಿ ಅವ್ರು ನಿಂತ್ಕೋತಾರೆ. ಗುನುಗಬೇಕು, ಹಾಡನ್ನು ಗುನುಗಬೇಕು. ಈ ಗುನುವಿಕೆಗೆ ಒಂದು ವ್ಯಾಖ್ಯಾನ ಕೊಡಿ ಸರ್, ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಬಿಕಾಸ್ ನಾನು ಬೆಳೆದಿದ್ದು ಇನ್ನು ಮ್ಯೂಸಿಕ್ ಜೊತೆ. ನನ್ನ ಆ ಕಾಲದಲ್ಲಿ ಎಲ್ಲ ಐ ವಾಸ್ ದಿಸ್ ಯಂಗ್. ಅಲ್ಲಿ ಆವಾಗೆಲ್ಲ ಮ್ಯೂಸಿಕ್ಕು ಸಾಂಗ್ಸ್ ಅಂದರೆ ಎವ್ರಿಥಿಂಗ್ ವಾಸ್ ಬೇಸ್ಡ್ ಆನ್ ಮೆಲಡಿ. ಎನಿ ಟೈಪ್ ಆಫ್ ಸಾಂಗ್ ನೀವು ತೊಗೊಳ್ಳಿ, ಅದು ಈವನ್ ಇಟ್ ಮೇ ಬಿ ಡ್ಯಾನ್ಸ್ ಸಾಂಗ್ ಇರ್ಬೋದು, ಮಸಾಲಾ ಸಾಂಗ್ ಇರ್ಬೋದು. ಆ ಕಾಲದಲ್ಲಿ ಮಸಾಲಾ ಸಾಂಗ್ ಅಂತ ಅಷ್ಟೊಂದು ಇರಲಿಲ್ಲ, ಬಟ್ ಎವ್ರಿಥಿಂಗ್ ವಾಸ್ ಬೇಸ್ಡ್ ಆನ್ ಮೆಲಡಿ. ಆಮೇಲೆ ಏನಂದರೆ ಎಂಥ ಸಾಂಗ್ಸ್ ಅಂದರೆ ಅವೆಲ್ಲ ಸಾಂಗ್ಸು ಎವರ್ ಗ್ರೀನ್. ಐ ಮೀನ್ ನೀವು ಯಾವಾಗಲೂ ಇವಾಗಲೂ ಕೇಳ್ತಾ ಹೋಗ್ತಾ ಇರ್ಬೋದು. ನಾಗರಹಾವು ಅಂತ ಆ ಥರ ಸಾಂಗ್ಸು ಯು ಆರ್ ಆಲ್ವೇಸ್ ಲಿಸ್ನಿಂಗ್ ಟು ಇಟ್. ಅದು ಮೆಲಡಿ ಇಲ್ದವರೆ ಅದಾಗೋಲ್ಲ. ಲಿರಿಕ್ಸ್ ಇರಬೇಕು, ಅಫ್ಕೋರ್ಸ್. ಸಾಹಿತ್ಯ ವೆರಿ ಇಂಪಾರ್ಟೆಂಟ್, ಇರಲೇಬೇಕು. ಬಟ್ ನೀವು ಬಾತ್ರೂಮಲ್ಲಿರುವಾಗ ಅಥವಾ ರೋಡಲ್ಲಿ ಹೋಗ್ತಿರುವಾಗ ಏನಾದ್ರು ಸುಮ್ಮನೆ ಹಿಂಗೆ ಕೂತ್ಕೊಂಡು ಏನಾದ್ರು ಯೋಚನೆ ಮಾಡ್ತಿರುವಾಗ ನಿಮ್ಮ ತಲೆ ಏನು ಬರುತ್ತೆ? ನಿಮ್ಮ ತಲೆ ಡುಮ್ ಡುಮ್ ಜಂಗ್ ಜಂಗ್ ಅದು ಬರಲ್ಲ. ನಿಮ್ಮ ತಲೆಯಲ್ಲಿ ಬರೋದು ಆ ಟ್ಯೂನು, ಓಕೆ, ವಿತ್ ಸಾಹಿತ್ಯ, ರೈಟ್? ಸೊ ಅದಕ್ಕೆ ಐ ಮೀನ್ ದಟ್ ಈಸ್ ದ ಇನ್ಸ್ಪಿರೇಷನ್. ಅದರಿಂದಾನೇ ನಮ್ಮ ಮ್ಯೂಸಿಕ್ ಆಲ್ಸೋ ಐ ಡೂ ಇಟ್ ಲೈಕ್ ದಟ್, ಬಿಕಾಸ್ ದಟ್ಸ್ ಅದು ಒಂದೇ ರೀತಿ ನಂಗೆ ಗೊತ್ತಿರೋದು ಹೇಗೆ ಮಾಡೋದು ಅಂತ. ಇಲ್ಲ, ಇನ್ನೊಂದೇನು ಗೊತ್ತಾ ಸರ್, ಆ್ಯಕ್ಚುಲಿ ಮ್ಯೂಸಿಕ್ಗೆ ಈ ಮೆಲೋಡಿ ಅನ್ನೋದು ಇದೆಯಲ್ಲ ಸರ್, ಮೆಲೋಡಿ ಅದು ಜೀವನ ಪೂರ್ತಿ ಇರುತ್ತೆ. ಇವತ್ತು ನೋಡಿ ಅಣ್ಣವ್ರ ಸಾಂಗ್ ಆಗಲಿ, ಎವ್ರಿ ಡೇ ಬೆಳಿಗ್ಗೆ, ಆಮೇಲೆ FM ನೀವು ಕೇಳಿ, ಬರೀ ಮೆಲೋಡಿನೇ.
ಸರ್ದಂತೂ ಡೈಲಿ ಒಂದು 10-15 ಸಾಂಗ್ಸ್ ಅಂತೂ ರೆಗ್ಯುಲರಾಗಿ ಪ್ಲೇ ಆಗ್ತಾನೆ ಇರುತ್ತೆ. ಬೆಳಗ್ಗೆ ಕೇಳಿ, ಮಧ್ಯಾಹ್ನ ಕೇಳಿ, ಅದು ಮೆಲೋಡಿಗೆ ಮಾತ್ರನೇ ಸಾಧ್ಯ ಇರೋದು. ಆಮೇಲೆ ಒಂದು ಮೆಲೋಡಿ ಸಾಂಗ್ ಏನು ಕೆಪಾಸಿಟಿ ಇದೆ ಅಂದರೆ ಕ್ರೋಸ್ ಟುಗೆದರ್ ಅರ್ನ್ ಮಾಡೋ ಕೆಪಾಸಿಟಿ ಕೂಡ ಆ ಮೆಲೋಡಿ ಸಾಂಗ್ ಇರುತ್ತೆ. ಅಂದರೆ ತುಂಬ ವರ್ಷ ಬಾಳುತ್ತೆ, ಬಾಳುತ್ತೆ ವರ್ಷಾನ್ಗಟ್ಲೆ, ಅದಕ್ಕೆ ಸಾವೇ ಇಲ್ಲ. ಎಷ್ಟು ಸೆಂಚುರೀಸ್. ಐ ಮೀನ್ ಐ ಆಮ್ ನಾಟ್ ಕಂಪೇರಿಂಗ್ ಮೈ ಸೆಲ್ಫ್ ಟು ಈ ನೇಮ್ಸ್ ನಾನು ಇವಾಗ ಹೇಳೋದು ನಿಮಗೆ, ಬಟ್ ನಾನು ಹೇಳ್ತೀನಿ, ಇಫ್ ಯು ಲಿಸ್ಟನ್ ಟು ಸಮ್ ಆಫ್ ದ ವೆಸ್ಟರ್ನ್ ಇದು ಕ್ಲಾಸಿಕಲ್ ಮ್ಯೂಸಿಕ್ಕು, ಬೇಟೋವನ್, ಮೋಟ್ಸಾರ್ಟ್, ಇವರೆಲ್ಲ ಏನು 400 years ago, 300-400 years ago ಆ ಟ್ಯೂನ್ಸು ಇನ್ನೂ ಎಷ್ಟೋ ಕಡೆ ಬರ್ತಾ ಇರುತ್ತೆ, ಎಷ್ಟೋ ಕಡೆ ಯೂಸ್ ಮಾಡ್ತಾ ಇರ್ತಾರೆ. ಇಟ್ ಇಸ್ ಸೋ ಇಟ್ ಜಸ್ಟ್ ಸ್ಟೇಸ್ ದೇರ್. ಬಿಗ್ ರೆಸ್ಪೆಕ್ಟ್ ಅಲ್ಲ ಸರ್, 400 years ಅಂದರೆ ನೋಡಿ. ಎಕ್ಸಾಕ್ಟ್ಲಿ ಅದು ಹೋಗೋದೇ ಅಲ್ಲ, ಅದು ಇಟ್ ವಿಲ್ ನಾಟ್ ಗೋ. ನಾನು ಹೇಳಿದ್ನಲ್ಲ, ಅದಕ್ಕೆ ಸಾವೇ ಇಲ್ಲ ಸರ್. ಈಗ ನಾನು ಚಿಕ್ಕ ಹುಡುಗನಲ್ಲಿ ಕೇಳ್ತಿದ್ದೆ ಬೋನಿಯಮ್ಮು, ಇವತ್ತೂ ಎಲ್ಲ ಕಡೆನೂ ಅದು ಹ್ಯಾಪನಿಂಗೇನೆ, ಈವನ್ ಟುಡೇ. ಸೊ ಆ ಥರ ಮೆಲೋಡಿಗೆ ಆ ಕೆಪಾಸಿಟಿ ಇದೆ. ಸೊ ಮೆಲೋಡಿ ಯಾವತ್ತೂ ಅದು ಲಾಂಗ್ ಲೈಫ್ ಸರ್. ಅದಕ್ಕೇ ನನಗೆ ಸರ್ ಏನಕ್ಕೆ ಇಷ್ಟ ಆಯಿತು ಅಂತಂದರೆ, ನನ್ನ ಸ್ಕ್ರಿಪ್ಟಿಗೆ ಮೆಲೋಡಿನೇ ಬೇಕು. ಇನ್ನೂ 3 ಸಾಂಗ್ ಬಿಟ್ಟಿಲ್ಲ ನಾವು, ಅದು ಬಿಟ್ಟರೆ ಇನ್ನೂ ಬೇರೆ ರೇಂಜು. ಬಟ್ ಈಗ ಬಿಟ್ಟಿರೋದೇನೆ ಎಲ್ಲರೂ ನನ್ನ ಫ್ರೆಂಡ್ಸ್ ಒಂದು 4-5 ಜನ ದುಬೈಯಿಂದ ನನಗೆ ಈ ಫಿಲಿಮ್ಗೆ ಅದು ಏನಾರಾಗಲಿ ನೀನು ಕಳಿಸಿದ್ದೆಲ್ಲ ನನಗೆ ತುಂಬಾ ಇಂಪ್ರೆಸ್ ಆಗಿದೆ. ಏನೋ ಒಂದು ಕನ್ನಡ ಫಿಲಿಮ್ ಫ್ರೆಶ್ ಆಗಿದೆ ಇವಾಗ. ಎಲ್ಲ ಈ ಒಡಿ ಬಡಿ ನಡುವೆ ನಮಗೇನೋ ಒಂದು ಹಳೇದು ನೆನಪು ಮಾಡಿಸ್ತಾ ಇದೆ. ಎಲ್ಲರೂ ಟಿಕೆಟ್ ಹಾಕ್ಕೊಂಡು 9th ಬೆಳಿಗ್ಗೆ ಫಿಲಿಮ್ ನೋಡೋಕ್ಕೆ ಬರ್ತಾ ಇದೆ. ಸ್ವೀಟ್. ಆಮೇಲೆ ಲಾಸ್ಟ್ ಟೈಮ್ ಕೂಡ ನನಗೆ ಸರ್ ಹೇಳಿದರು, ಈ ಫ್ರೆಶ್ ಅನ್ನೋದಕ್ಕೆ ಒಂದು ಸಣ್ಣ ಇಮ್ಯಾಜಿನೇಷನ್ ಬರುತ್ತೆ. ಇದನ್ನು ನಾನು ನಾಳೆ ನೋಡಿದ್ರು ಫ್ರೆಶ್ ಅನಿಸ್ಬೇಕು, ನಾಡಿದ್ದು ನೋಡಿದ್ರು ಫ್ರೆಶ್ ಅನಿಸ್ಬೇಕು. ಪ್ರಣಯಮಲ್ಲಿ ಆ ಥರದ ಎಲ್ಲ ಎಲಿಮೆಂಟ್ಸ್ಗಳು ನನಗೆ ಕಾಣಿಸ್ತಾ ಇದ್ದಾವೆ. ಡೆಫಿನೆಟ್ ಆಗಿದೆ ಸರ್ ಅದು. ಏಕೆಂದರೆ ಆ ಎಲಿಮೆಂಟ್ಸ್ ಎಲ್ಲದೂ ಆ ಥರ ಕಾಣೋದಕ್ಕೆ ಕಾರಣನೇ ನಮ್ಮ ಟೆಕ್ನಿಷಿಯನ್ಸ್. ಸೊ ಕ್ಯಾಮ್ರಾಮ್ಯಾನ್ ನಾಗೇಶ್ ಆಚಾರ್ಯ, ಅವ್ರ ಕೈ ಚಳಕ ಅಮೇಝಿಂಗ್ ಆಗಿದೆ. ಮನೋಮೂರ್ತಿ ಸರ್ ಮೈಂಡ್ ಬ್ಲೋಯಿಂಗ್. ಕೊರಿಯೋಗ್ರಫರ್ಸ್ ಮೈಂಡ್ ಬ್ಲೋಯಿಂಗ್. ಲೊಕೇಶನ್ಸ್ ಹೆಂಗೆ ಮಾಡಿದ್ದೀವಿ ಅಂದರೆ, ಇದು ಬರೀ ಮಿಸ್ಟು ಮಳೆಯಲ್ಲೇ ಶೂಟ್ ಮಾಡಿದ್ದೀವಿ. ಸೊ ನಾವು ವೆಯ್ಟ್ ಮಾಡಿ ಈಗ ಶೂಟ್ ಮಾಡಿದ್ದೀವಿ. ಬೆಳಿಗ್ಗೆ ಒಂದು ಲೊಕೇಶನ್ಗೆ ಒಂದು 4-5 ದಿವಸ ಬೆಳಿಗ್ಗೆ 4 ಗಂಟೆಗೆ ಎದ್ದು ಫುಲ್ಲು ಎಲ್ಲರೂ ಕರ್ಕೊಂಡು ಹೋಗಿ ಕಾಯ್ತಾ ಇದ್ದೀವಿ. ಒಂದು ಸನ್ರೈಸ್ಗೆ 4 days ವೆಯ್ಟ್ ಮಾಡಿದ್ದೀವಿ, ನಮಗೆ ಸನ್ರೈಸ್ ಸಿಕ್ಕಿಲ್ಲ. ಕೊನೆಗೆ ಲಾಸ್ಟ್ ಡೇ ನಮಗೆ ವರ್ಕ್ ಆಯ್ತದು. ಸೊ ಆ ಥರ ಪ್ರತಿಯೊಂದೂ ಅಷ್ಟೇ. ಮಳೆಯಲ್ಲೇ ಒಂದು 6-7 hours ಮಳೇಲಿ ಸುಮ್ಮನೆ ಕೂತ್ಬಿಟ್ಟಿದ್ದೀವಿ. ಯಾಕೆಂದರೆ ಆ ಕಡೆ ಈ ಕಡೆ ಮನೆ ಇಲ್ಲ, ಏನಿಲ್ಲ. ಅದೊಂದು 14 kilometers ಪೀಕಲ್ಲಿದ್ದೀವಿ, ಗಾಳಿ ಬೀಡ್ ಹತ್ರ. ಅಲ್ಲಿಗೆ ನಮ್ಮ ಕಾರ್ಗಳು ಹೋಗಲ್ಲ, ಏನೂ ಹೋಗಲ್ಲ. ಅಲ್ಲಿ ಅಕ್ಕಪಕ್ಕ ಮನೆ ಇಲ್ಲ. ಫಾರೆಸ್ಟಲ್ಲಿ ಶೂಟ್ ಮಾಡ್ತಿದ್ದೀವಿ, ಮಳೆ ಸ್ಟಾರ್ಟ್ ಆಯಿತು. ಇಡೀ ನೈಟ್ ಮಳೇಲಿ ನೆಂದಿದ್ದೀವಿ. ಸೊ ಈ ಥರದ್ದೆಲ್ಲ ಏನಕ್ಕೆ ಅಂದರೆ ಆ ಕತೆಗೆ ಜೀವ ತುಂಬಿಸ್ಬೇಕು ಅಂದ್ಬಿಟ್ಟೇ ನಾವು ಅಷ್ಟು ಕಷ್ಟ ಬಿದ್ದು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಲ್ಲ, ಈ ಥರದ ವಿಷಯ ನೀವು ಹೇಳ್ಕೊಂಡಾಗಲೇ ಆಡಿಯನ್ಸಿಗೆ ಬೇಗ ಕನೆಕ್ಟ್ ಆಗ್ತಾರೆ. ಅಂದರೆ ಯಾವುದೋ ಒಂದು ಸೀನ್ನ ಸುಮ್ಮನೆ ನೋಡಿ ಬರೋದಕ್ಕೂ ಇಲ್ಲ. ಪ್ರಣಯಮಲ್ಲಿ ಅದೇನೇ ನಾವು ಏನಕ್ಕೆ ಅಂದರೆ ಪ್ರಣಯಮ್ ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀವಿ ಅಂದರೆ, ಸೊ ಕಷ್ಟ ಬಿದ್ದು ಮಾಡಿದ್ದೀವಿ, ಜೊತೆಗೆ ಪ್ರೀತಿಯಿಂದ ಮಾಡಿದ್ದೀವಿ, ಪ್ರೀತಿಸ್ತಿದ್ದೀವಿ, ಅದನ್ನು ಸಿನಿಮಾನ ಪ್ರೀತಿಸಿದ್ದೀವಿ. ಪ್ರತಿಯೊಂದು ಫ್ಯಾಮಿಲಿಯವರು ಇಡೀ ಮನೇನ ಲಾಕ್ ಮಾಡ್ಕೊಂಡು ಬಂದು ಸಿನಿಮಾ ನೋಡ್ಬೋದು. ಎಲ್ಲರೂ ಕೂತ್ಕೊಂಡು ಒಂದು ಎಂಜಾಯ್ಮೆಂಟ್, ಒಂದು ಫೆಸ್ಟಿವಲ್ ಥರ ಆ ಸಂಭ್ರಮ ಆಚರಣೆ ಮಾಡ್ಬೋದು. ಒಳಗಡೆ ಬಂದರೆ ಆ ಮದುವೆ ಆಗುತ್ತೆ, ಆ ಮದುವೆಗೆ ಆ ಡೆವಲಪ್ಮೆಂಟ್ಸು, ಆ ಇದು ಪ್ರಿಪ್ರೇಷನ್ಸು, ಆ ನಡುವೆ ಇವರಿಬ್ಬರು ನಡೆಯೋ ಒಂದು ಅರಿಶಿನ ಶಾಸ್ತ್ರ ಆಗಲಿ, ಏನೇನು ನಡೆಯುತ್ತೋ ಆ ಶಾಸ್ತ್ರಗಳು, ಅದನ್ನು ನೀಟಾಗಿ ಕುಲಂಕುಷವಾಗಿ ಡೀಟೇಲಾಗಿ ಮಾಡಿದ್ದೀವಿ. ಆ್ಯಕ್ಚುಲಿ ಕತೆ ನಿಮ್ಮದೇ ಆಗಿರೋದ್ರಿಂದ ನನ್ನ ಕಣ್ಮುಂದೆ ಸೀನ್ ಬರ್ತಾ ಇದೆ. ಅದು ಹೆಂಗಿರುತ್ತೆ ಮ್ಯೂಸಿಕ್ ಅಂತ ನನಗೇನೋ ಫೀಲ್ ಆಗ್ತದೆ. ಮ್ಯೂಸಿಕ್ಕು ಸೀರಿಯಸ್ ಆಗಿ ಡೆಫಿನೆಟ್ ಆಗಿ ಒಂದು ಬೇರೆ ಫೀಲ್ ಕೊಡುತ್ತೆ ಮ್ಯೂಸಿಕ್. ಕ್ಯಾಮ್ರಾ ವರ್ಕು ಇಟ್ ಈಸ್ ರಿಯಲಿ ಎಕ್ಸ್ಟ್ರಾರ್ಡಿನರಿ. ಅದನ್ನ ಸಿಂಗಲ್ ಔಟ್ ಮಾಡಬೇಕು. ಆ್ಯಂಡ್ ದಟ್ ವಾಸ್ ದ ಮೇನ್ ರೀಸನ್ ವೈ ನನಗೆ RRಗೆ ಇಟ್ ಟುಕ್ ಸೋ ಮಚ್ ಟೈಮ್ ನಾನು ತೊಗೊಂಡಿದ್ದು. ಯಾಕೆಂದರೆ ಯಾವಾಗಲೂ ವಿಜುವಲ್ಸ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರು RR ಇಟ್ ಈಸ್ ಫಾಲೋಯಿಂಗ್ ದ ವಿಜುವಲ್ಸ್ ಹೆಂಗೆ ಹೋಗ್ತಿದೆಯೋ ಅದು. ಪರ್ಫಾರ್ಮೆನ್ಸಸ್ ಎಲ್ಲ ಇರಬೇಕು, ಅದೆಲ್ಲ ಇರುತ್ತೆ. ಬಟ್ ಕ್ಯಾಮ್ರಾ ಹೆಂಗೆ ಹೋಯ್ತು ಆ್ಯಂಗಲ್ಸು, ಹಾಗೇನೆ ನಾವು ಹೋಗೋದು. ಆ್ಯಂಡ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಮೂವಿನಲ್ಲಿ ಆ ಕ್ಯಾಮ್ರಾ ಇಟ್ ಸೆಲ್ಫ್ ಇಸ್ ಲೈಕ್ ಅ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ದ ವೇ ಇಟ್ ಈಸ್ ಹ್ಯಾಂಡಲ್ ತುಂಬ ಡಿಫ್ರೆಂಟು. ಇಟ್ ಈಸ್ ಎಕ್ಸ್ಟ್ರಾರ್ಡಿನರಿ. ಆ್ಯಂಡ್ ಸರ್, ನನಗೆ ಅಂದರೆ ಇದು ತುಂಬ ಕ್ಯೂರಿಯಸ್ ಪ್ರಶ್ನೆ ನಂದು.
ಈ ಪ್ರಣಯಂ ಸಿನಿಮಾದ ಎಲ್ಲ ಸಾಂಗ್ಗಳನ್ನು ಪರಮೇಶ್ವರ್ ಹೇಳ್ದಂಗೆ ಮೆಲೋಡಿಯನ್ನು ಒಂದು ಪಾಯಿಂಟ್ ಕೊಟ್ಟರು. ಬಟ್ ಈ ಬಿ ಜಿ ಎಮ್ ಮತ್ತು ಮೆಲೋಡಿಗೂ ಸರ್ ಒಂದು ಸಣ್ಣ ಮಧ್ಯದ ಒಂದು ಫೈಟಿಂಗ್ ಸಿಕ್ಕಾಪಟ್ಟಿದೆ ಅನಿಸುತ್ತೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಅಂದರೆ ಈ ಬಿ ಜಿ ಎಮ್ಮು ಈ ಮ್ಯೂಸಿಕ್ಕು ಅಲ್ಲಿ ತುಂಬ ನಿಮಗೆ ಬಿ ಜಿ ಎಮ್ಸ್ ಎಲ್ಲ ಬಿ ಜಿ ಎಮ್ಸನ್ನು ಇಟ್ಸ್ ಆಲ್ವೇಸ್ ಇನ್ಸ್ಪೈರ್ಡ್ ಫ್ರಮ್ ದ ಮೆಲಡಿ. ಇಟ್ಸ್ ಇನ್ಸ್ಪೈರ್ಡ್ ಫ್ರಮ್ ದ ಮೆಲಡಿ. ಆ ಮೆಲಡಿ ಇಫ್ ಇಟ್ಸ್ ನೈಸ್ ಆ್ಯಂಡ್ ಇನ್ಸ್ಪೈರಿಂಗ್ ಆವಾಗ ಬಿ ಜಿ ಎಮ್ಮನ್ನು ಹಾಗೇನೆ ಬರುತ್ತೆ. ಓಕೆ, ಆ ಪ್ಯಾಟರ್ನ ಫಾಲೋ ಮಾಡುತ್ತೆ. ಯು ಟೇಕ್ ಎನಿ ಸಾಂಗ್, ನೀವು ಯಾವ ಸಾಂಗ್ ಬೇಕಾದ್ರೂ ತೊಗೊಳ್ಳಿ, ಬಿ ಜಿ ಎಮ್ ಇಸ್ ಯೂಶ್ವಲಿ ಇನ್ಸ್ಪೈರ್ಡ್ ಫ್ರಮ್ ದ ಮೆಲಡಿ. ಬಿಟ್ಸ್ ತೊಗೊಂಡು ಸ್ವಲ್ಪ ಚೇಂಜ್ ಮಾಡೋದು, ಆವಾಗ ಆ ಸಾಂಗ್ದು ಐಡೆಂಟಿಟಿ ಹಾಗೆ ಇರುತ್ತೆ, ಗ್ಲೂ ಥರ ಇರುತ್ತೆ ಬಿ ಜಿ ಎಮ್. ಆಮೇಲೆ ಬಿ ಜಿ ಎಮ್ ಇನ್ನೊಂದು ಏನು ಅಂದರೆ ಫಿಲ್ಮ್ ಮೇಕರ್ದು ಏನು ರಿಕ್ವೈರ್ಮೆಂಟ್ ಇರುತ್ತೋ ಅದ್ರ ಪ್ರಕಾರ ಹೋಗ್ಬೇಕು ನಾವು. ಆ್ಯಂಡ್ ಸಾಂಗ್ ಅಂದರೆ ಎಲ್ಲ ಚೆನ್ನಾಗಿರಬೇಕು ಸಾಂಗಲ್ಲಿ, ನಾಟ್ ಜಸ್ಟ್ ಮೆಲಡಿ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ನೈಸ್. ಬಿ ಜಿ ಎಮ್ ಚೆನ್ನಾಗಿರಬೇಕು, ಸಾಹಿತ್ಯ ಸೂಪರ್ ಆಗಿರಬೇಕು, ಹಾಡೋದು ಚೆನ್ನಾಗಿರಬೇಕು, ಆ್ಯಂಡ್ ದೆನ್ ಅಲ್ಟಿಮೇಟ್ ವಿಜುವಲ್ಸ್. ಆ್ಯಂಡ್ ಇದರಲ್ಲಿ ಮದನ್ ಹರಿಣಿ ಅವ್ರು ಮಾಡಿರೋದು ವಿಜುವಲ್ಸ್ ಅಲ್ಟಿಮೇಟ್. ಇಟ್ ಈಸ್ ವಂಡರ್ಫುಲ್. ಎಲ್ಲ ಚೆನ್ನಾಗಿರ್ಬೇಕು. ಇಲ್ಲ ಸರ್ ಹೇಳ್ದಂಗೆ ಏನಕ್ಕೆ ಅಂದರೆ ನಮ್ದು ಏನಕ್ಕೆ ಅದು ಫ್ರೆಶ್ ಆಗಿ ಕಾಣಿಸ್ತಿದೆ ಅಂತ ಅಂದರೆ, ಇದು ಎಲ್ಲೂ ಒಂದು ಫ್ರೇಮ್ ಆಗಲಿ, ಒಂದು ಬಿ ಜಿ ಎಮ್ ಆಗಲಿ, ಒಂದು ಯಾವುದೋ ಒಂದು ಕ್ಯಾಮ್ರಾ ವರ್ಕ್ ಆಗಲಿ ನಾವು ಎಲ್ಲೂ ನೋಡ್ ಮಾಡಿಲ್ಲ. ಒಂದು ಫ್ರೇಮು ಕೂಡ ನಾವು ಇನ್ನೊಂದು ಅಥವಾ ಇನ್ಫ್ಲುಯೆನ್ಸ್ ಆಗಿದೆ ನಮಗೆ ನೋ ರೆಫರೆನ್ಸ್ ಅಟ್ ಆಲ್. ಒಂದು ಯಾವ ವರ್ಗನೂ ಕೂಡ ಮ್ಯೂಸಿಕ್ ಆಗಲಿ, ಕ್ಯಾಮ್ರಾ ವರ್ಕ್ ಆಗಲಿ, ಲೊಕೇಶನ್ ಆಗಲಿ, ಸೊ ಯಾವುದು ಕೂಡ ಇದರಲ್ಲಿ ನಾವು ಅಲ್ಲಿಂದ ನೋಡ್ ಮಾಡಿದ್ದೀವಿ, ಇಲ್ಲಿಂದ ನೋಡಿ, ಅದಕ್ಕೆ ಅದು ಫ್ರೆಶ್ ಆಗಿ ಕೇಳಿಸ್ತಿದೆ ಎಲ್ರಿಗೂ. ಜನಗಳಿಗೆ ಏನಾಗ್ತಿದೆ ಅಂದರೆ ಇದೇನೋ ಒಂಥರ ಫ್ರೆಶ್ ಆಗಿದೆ, ಎಲ್ಲೋ ಕೇಳ್ದಂಗಿದೆ, ಆ ಥರದ್ದು ಇರಲ್ಲ. ಆಮೇಲೆ ನಿಮಗೆ ನೀವು ಸಾರಿ ಕ್ವಶನ್ ಕೇಳಿದ್ರಲ್ಲ, ಮೆಲೋಡಿ ಇದ್ದಾಗ ಬಿ ಜಿ ಎಮ್ಮು ಆಟೋಮೆಟಿಕಲಿ ವರ್ಕ್ ಆಗುತ್ತೆ. ಅದೇ ನಾನು ಹೇಳಿದ್ದು. ಆಮೇಲೆ ಒಂದ್ಸರಿ ಏನಾಗುತ್ತೆ, ಎಲ್ಲ ಕಂಪೋಸರ್ಸ್ದು ಇದು ನಂದು ಮಾತ್ರ ಅಲ್ಲ, ಒಂದು ಸಿಗ್ನೇಚರ್ ಇರುತ್ತೆ, ರೈಟ್? ಸೊ ನಾನು ಹಾಡು ಯಾವ್ದವ್ರು ಕೇಳಿದಾಗ ಇದು ಅಲ್ಲೆಲ್ಲೋ ಕೇಳಿದ್ನಲ್ಲ ನಾನು, ಅಂದರೆ ಸಿಮಿಲರ್, ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಸೇಮ್. ಆ ಸಿಗ್ನೇಚರು ಅದು ಐಡೆಂಟಿಟಿ ಅದು ಇದ್ದೇ ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಎವ್ರಿಬಡಿ, ಯು ನೇಮ್ ಎನಿ ಕಂಪೋಸರ್ ಎನಿವೇರ್ ಎನಿ ಟೈಮ್ ಇನ್ ಲೈಫ್, ಈವನ್ ಫ್ರಮ್ 400 years ago, ಅವ್ರದ್ದು ಇರುತ್ತೆ ಅದು. ಆ್ಯಂಡ್ ನಥಿಂಗ್ ರಾಂಗ್ ವಿತ್ ದಟ್.